ಜನನಿ ಸೌಷ್ಠ ಪದಾರ್ಥಗಳ ಭೋಜನ ಮಾಡಲು ಗರ್ಭಗತ ಶಿಶು ದಿನದಿನದಿ ಅಭಿವೃದ್ಧಿ ಐದುವರೆಗೆ ಜೀವರಿಗೆ ಮಂಚನವನ್ನು ಸರ್ವರಸ ಉಂಡುಣಿಸಿ ಸಂರಕ್ಷಿಸುವ ಜಾನವಿ ಜನಕ ಜನ್ಮಾದಿ ಅಖಿಲ ದೋಷ ವಿದೂರ ಗಂಭೀರ ಈ ಚಿಕ್ಕ ದೃಷ್ಟಾಂತದಲ್ಲಿ ದೊಡ್ಡ ತತ್ವವನ್ನು ತಿಳಿಸಿಕೊಡ್ತಾ ಇದ್ದಾರೆ ಜಗನ್ನಾಥಸ್ತು. ಅವರು ಒಂದು ಗರ್ಭಿಣಿ ಸ್ತ್ರೀ ಇದ್ದಾರೆ. ಅವರಿಗೆ ಅವ್ರು ಚೆನ್ನಾಗಿ ಪೋಷಣೆಯಾದ ಭೋಜನ ಮಾಡ ಅವರು ಗರ್ಭ ಒಳಗೆ ಇರುವ ಆ ಶಿಶು ದಿನದಿನದಲ್ಲಿ ಅಭಿವೃದ್ಧಿ ಆಗುತ್ತೆ. ಈ ಗರ್ಭ ಒಳಗಿನ ಆ ಶಿಶು ತನ್ನಿಂದ ತಾನಾಗಿ ಏನು ಊಟ ಮಾಡೋಕ್ಕಾಗಲ್ಲ. ಆ ತಾಯಿ ಮುಂದು ಅದು ಜೀರ್ಣ ಆಗಿ ಅದು ಒಂದು ಬ್ಲಡ್ ಸೇರಿ ಮತ್ತು ಆಕ್ಸಿಜನ್ನು ಆ ನ್ಯೂಟ್ರಿಯನ್ಸ್ ಎಲ್ಲ ಬಂದು ಆ ನಾಭಿಗೆ ಹೋಗಿ ಆ ಮಗುವಿನ ನಾಭಿಗೆ ಹೋಗಿ ಆಮೇಲೆ ಆ ಮಗು ಬಂದು ಪೋಷಣೆ ಆಗುತ್ತೆ. ಈ ತಾಯಿ ಮೇಲೆ ಈ ಮಗು ಎಷ್ಟು ಡಿಪೆಂಡೆಂಟ್ ಆಗಿದೆ ಅಂದರೆ 100% ಡಿಪೆಂಡೆನ್ಸಿ. ಆ ಮಗುಗೆ ಪ್ರಾಣ ಶಕ್ತಿಯಾಗಿ ನ್ಯೂಟ್ರಿಯನ್ಸ್ ಆಗಿ ಆ ತಾಯಿ ಮೂಲಕವಾಗಿ ಸಿಗುತ್ತೆ. ಆ ಮಗುವಿಂದ ತನ್ನಿಂದ ತಾನಾಗಿ ಏನು ಉಣ್ಣಕ್ಕಾಗಲ್ಲ. ಈ ದೃಷ್ಟಾಂತ ಮೂಲಕ ನಮಗೆ ಜಗನ್ನಾಥ ಸಿಗುತ್ತೆ. ಬಿಂಬಕ್ರಿಯೆ ಇಲ್ಲ, ಪ್ರತಿಬಿಂಬ ಕ್ರಿಯೆಯೇ ಇಲ್ಲ. ನಾವು ಅಷ್ಟೇ ಡಿಪೆಂಡೆಂಟು ದೇವರ ಮೇಲೆ. 100% ಡಿಪೆಂಡೆನ್ಸಿ ನಮಗಿದೆ ಅಂತ ಹೇಳ್ತಾರೆ. ಈ ಜೀವನಿಗೆ ಹಾಗಂತ ಹೇಳುವಾಗ ನಮ್ಮಂಥ ಜೀವನಕ್ಕಿಲ್ಲ
ಶುದ್ಧಿಯೇ ನಮಗೆ ಒಂದು ಧ್ಯಾನಕ್ಕೆ ಫಸ್ಟ್ ಸ್ಟೆಪ್ಪು. ಆಮೇಲೆ ನಾವು ಏನು ಕೇಳ್ತಾ ಇರೋದು ಮನಸ್ಸು ಚೆಂದ ಕೂಡಬೇಕು ಅಂದ್ರೆ ಆ ಶುದ್ಧತೆಯೇ ಮುಖ್ಯ. ಆ ಶುದ್ಧತೆಯನ್ನು ಕೊಡುವವರು ಯಾರು ಅಂತಂದ್ರೆ ಈ ತ್ರಿವಿಕ್ರಮನಾದ ಶ್ರೀಗಳು. ಆಮೇಲೆ ಹೇಳ್ತಾರೆ ಜನ್ಮಾದಿ ಅಖಿಲ ದೋಷ ವಿದೂರ ಅಂತ. ಇಂಥ ವಿರಾಟ್ ರೂಪವಾದ ತ್ರಿವಿಕ್ರಮನ ಯಾರು ಗರ್ಭದಲ್ಲಿ ಅಡಗಿಸಿದ್ರು? ಆನೆಯ ಮಾನದಲ್ಲಿ ಅಡಗಿಸಿದವರು ಮುಂದೆ ಹಂಗಂತ ಕೇಳ್ತಾರಲ್ಲ ಅಭಿರಾಜ. ಸೊ ಅವನಿಗೆ ಗರ್ಭವಾಸ, ಜನ್ಮ, ಬಾಲ್ಯ, ಯೌವನ, ಆಮೇಲೆ ಮುಪ್ಪು, ವ್ಯಾಧಿಗಳು, ಆ ಥರ ಏನು ದೋಷಗಳು ಇಲ್ಲ ಹಂಗಂಬದನ್ನು ಇಲ್ಲಿ ತಿಳಿಸ್ತಾರೆ. ಮತ್ತು ತ್ರಿವಿಕ್ರಮ ಅಂದ್ರೆ ಭೂತಭವ್ಯ ಭಗವತ್ಪ್ರಭು. ಆಗ ತ್ರಿಕಾಲಾತೀತ ಅಂತ ತಗೊಂಡೇಂದ್ರ ಅವನು ಈ ಒಂದು ಜೀವನಿಗೆ ಮಾಡ್ತಾರಲ್ಲ, ಬ್ರಹ್ಮಾಂಡದಲ್ಲಿರೋ ಅನಂತ ಜೀವಕ್ಕೆ ಇಂಥ ಮನೆ ಹುಟ್ಟು ಉಳಿಸ್ತಾರ ನಮ್ಮ ಸರ್ವರಸವನ್ನು. ಹಾಗಂದ್ರೆ ಒಂದು ಬ್ರಹ್ಮಾಂಡ ಅಂದ್ರೆ ಇದಕ್ಕೂ ಮುಂದೆ ಇದ್ದ ಅನಂತ ಬ್ರಹ್ಮಾಂಡದಲ್ಲಿರೋ ಅನಂತ ಜೀವಕ್ಕೂ ಉಂಟು ಉಳಿಸಿದವ. ಇನ್ನು ಮುಂದೆ ಬರುವ ಅನಂತ ಬ್ರಹ್ಮಾಂಡದಲ್ಲಿರೋ ಅನಂತ ಜೀವಕ್ಕೂ ಉಂಟು ಉಳಿಸಿದವ. ಸೊ ಅಂಥ ಮಹಾಮಹಿಮೆಯನ್ನು ನಾವು ತಿಳಿಯಕ್ಕೆ ಸಾಧ್ಯವ ಹಾಗಂಬ ಅದನ್ನು ಗಂಭೀರ ಹಾಗಂಬ ಶಬ್ದದಿಂದ ತಿಳಿಸ್ತಾರೆ. ಸೊ ನಮಗೆ ಇದರಿಂದ ದಾಸರು ತಿಳಿಸೋದು ಒಂದೇ ಒಂದು, ಅವ ನಮ್ಮ ಜನನಿ, ಅವ ನಮಗೆ ಕೊಡೋದೇ ಪರಮಹಿತ. ಒಬ್ಬರು ಸಿಕ್ಕಿದ್ರು ನಮಗೆ ಸಿಕ್ಕಲ್ಲ ನಾವು ಯೋಚನೆ ಮಾಡೋದು ಬೇಡ. ಸೊ ಅವ ಅನಿರುದ್ಧ, ಅವ್ನು ಕೊಡೋದು ಯಾರು ಅಟ್ಟಿ ಅಟ್ಯಾಕ್ ಆಗಲ್ಲ. ಅವ್ನು ಕೊಟ್ಟಲ್ಲೇ ಮಹಾ ಸೌಭಾಗ್ಯ ಅಂತ ಅವ್ನ ಅಂಗಡಿಗಳ ಭಜಿಸು ಅಂತ ನಮಗೆ ಸೂಚನೆ ಕೊಡ್ತಾ ಇದ್ದಾರೆ. ಈ ಸಂದರ್ಭ ನನಗೆ ಇದನ್ನೆಲ್ಲ ಮಗುಗೆ ಹೆಚ್ಚಿಕೊಡಂಗೆ ತಿಳಿಸಿಕೊಟ್ಟೆ ಪರಿಮಳಾಜಿಯವರಿಗೆ ನನ್ನ ನಮಸ್ಕಾರಗಳು. ಅತ್ಯಂತ ವೃಂದಾವನಾಚಾರ್ಯ ಜಗನ್ನಾಥ